ನಮಸ್ತೆ ವೀಕ್ಷಕರೇ, ಆಲ್ ಇನ್ ಒನ್ ನಟ್ಸ್ ಕಂದಕೃಪಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಲೋಟಸ್ ಸೀಡ್ಸಿಂದ ಒಂದು ಪ್ರೋಟೀನ್ ಪೌಡರನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಲೋಟಸ್ ಸೀಡ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಲೋಟಸ್ ಸೀಡ್ಸ್ ಅಂದರೆ ತಾವರೆಯ ಬೀಜ. ಸೊ ಇದರಲ್ಲಿ ತುಂಬಾ ಒಳ್ಳೆಯ ಆರೋಗ್ಯಕ್ಕೆ ಬೇಕಾದಂತಹ ಒಳ್ಳೆಯ ಅಂಶಗಳು ಇದ್ದಾವೆ. ಇದು ಆರ್ಥ್ರೈಟಿಸ್ ಸಮಸ್ಯೆ ಇದ್ದವರಿಗೆ, ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆ ಇದ್ದವರಿಗೆ, ಮತ್ತು ಗಂಟು ನೋವು, ಕಾಲಿನ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಇದು ರಾಮಬಾಣ ಥರ ವರ್ಕ್ ಆಗುತ್ತೆ. ಇದು ನಂದು ಪರ್ಸ್ನಲಿ ಅನುಭವದ ಮೇಲೆ ನಾನು ಹೇಳ್ತಾ ಇರೋವಂಥದ್ದು. ನಾನು ಈ ಪ್ರೋಟೀನ್ ಪೌಡರ್ನ ಮಾಡ್ಕೊಂಡು ಕುಡಿದ ನಂತರ ನನಗೆ ಇದ್ದಂತಹ ಕಾಲಿನ ಗಂಟು ನೋವು ಕಡಿಮೆ ಆಗಿದೆ. ಇದು ಈ ಬೀಜವನ್ನು ತೆಗೆದು ಹುರಿಬೇಕು. ಅದನ್ನು ಬಿಸಿ ಮಾಡಿ ಅದನ್ನು ಕುಟ್ಟಿ ಅದರ ಸಿಪ್ಪೆಯನ್ನು ತೆಗೆದು ಲೋಟಸ್ ಸೀಡ್ಸನ್ನು ಮಾಡುವಂಥದ್ದು. ಇದು ಹಸಿರು ಇದ್ದಾಗ ಅದು ಬಿಳಿ ಬಿಳಿ ಇರುತ್ತೆ ಒಳಗಡೆ, ಹಾಗೆ ಕಪ್ಪು ಬೀಜವೂ ಬರುತ್ತೆ. ಸಾಮಾನ್ಯವಾಗಿ ಕಪ್ಪು ಬೀಜವನ್ನು ತೆಗೆದು ಹುರಿದು ಪುಡಿ ಮಾಡಿ ಮಾರ್ಕೆಟಲ್ಲಿ ಮಾರುವಂಥದ್ದು. ಸೊ ಇವಾಗ ನಾವು ನೋಡ್ಕೊಂಬರೋಣ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿ. ಪ್ರೋಟೀನ್ ಪೌಡರ್ ಇದಕ್ಕೆ ನಾನು ಬರೀ ಲೋಟಸ್ ಸೀಡ್ಸ್ನ ಮಾತ್ರ ಹಾಕಿಲ್ಲ. ಲೋಟಸ್ ಸೀಡ್ಸ್ ಜೊತೆಗೆ ಕುಂಬಳಕಾಯಿ ಬೀಜವನ್ನು ಕೂಡ ಹಾಕಿದ್ದೀನಿ, ಪಂಪ್ಕಿನ್ ಸೀಡ್ಸ್ ಅಂತ ಹೇಳಿ. ಸೊ ಈ ಪಂಪ್ಕಿನ್ ಸೀಡ್ಸಲ್ಲಿ ವೈರಲ್ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ, ಬಿ ಪಿಗೆ ಒಳ್ಳೆಯದು, ಹಾಗೆಯೇ ನಿದ್ರೆಗೆ, ಅಂದರೆ ನಿದ್ರೆ ಬರದೇ ಇದ್ದಂಥವರಿಗೆ ನಿದ್ರೆಗೂ ಕೂಡ ಇದು ಒಳ್ಳೆಯದು. ಹಾಗೆಯೇ ಎಳ್ಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಒಳ್ಳೆಯದು. ಮತ್ತು ಇದರಲ್ಲೂ ಕೂಡ ಮೂಳೆಗೆ ಬೇಕಾದಂತಹ ಅಂಶಗಳು ಇದ್ದಾವೆ. ಮತ್ತು ಪಾಪಿ ಸೀಡ್ಸ್ ಎಲ್ರಿಗೂ ಗೊತ್ತು. ಯಾರು ನಿದ್ದೆ ಬರ್ತಾಯಿಲ್ಲ ಅಂತ ಹೇಳಿದವ್ರಿಗೆಲ್ಲ ಗಸಗಸೆ ಪಾಯಸ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ಮತ್ತು ಫ್ಲಾಕ್ಸ್ ಸೀಡ್ಸಲ್ಲೂ ಕೂಡ ರಿಚ್ ಇನ್ ಫೈಬರ್ ಇರುತ್ತೆ. ಮತ್ತು ಇದರ ಹೇರ್ ಮಾಸ್ಕ್ ಕೂಡ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾರೆ. ಇದು ಪ್ರೋಟೀನ್ ರಿಚ್ ಇರುತ್ತೆ ಇದರಲ್ಲಿ. ಹಾಗೆಯೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಮತ್ತು ಇದರಲ್ಲಿ ಲೋ ಕ್ಯಾಲೋರಿ ಇರೋದ್ರಿಂದ ಕೊಲೆಸ್ಟ್ರಾಲಿಗೂ ಕೂಡ ಒಳ್ಳೆಯದು. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಫ್ಲಾಕ್ಸ್ ಸೀಡ್ಸ್ ಹೆಲ್ಪ್ ಆಗುತ್ತೆ. ಇದು ಲೋಟಸ್ ಸೀಡ್ಸ್. ಸೊ ಲೋಟಸ್ ಸೀಡ್ಸ್ ನಿಮಗೆ ಆರಾಮವಾಗಿ ಸೂಪರ್ ಮಾರ್ಕೆಟ್ಸಲ್ಲಿ, ಆನ್ಲೈನಲ್ಲಿ ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಲೋಟಸ್ ಸೀಡ್ಸನ್ನು ಫಸ್ಟು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಅಂದರೆ ಎಣ್ಣೆ ಹಾಕದೇ ಹುರ್ಕೊಳ್ಬೇಕು. 5ರಿಂದ 6 ನಿಮಿಷ ಹುರ್ಕೊಳ್ಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕ್ರಿಸ್ಪ್ ಆಗುತ್ತೆ ಹುರಿದಾಗ. ಇದು ಹೀಗೆ ಮುಟ್ಟಿದಾಗ ಮೆತ್ತಗಿರುತ್ತೆ. ಸೊ ಹಾಗೆ ಅದನ್ನು ಪುಡಿ ಮಾಡಿದರೆ ಅದು ಪುಡಿ ಆಗೋದಿಲ್ಲ. ಸೊ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ ನಂತರ ಅದು ಕ್ರಿಸ್ಪ್ ಆಗುತ್ತಲ್ಲ, ಸೊ ಅವಾಗ ಪುಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ತುಂಬ ದಿನ ಇಡ್ಬೋದು. ಇದು ನೋಡಲಿಕ್ಕೆ ಸಾಧಾರಣವಾಗಿ ಪಾಪ್ಕಾರ್ನ್ ಥರ ಅನಿಸುತ್ತೆ. ಇದರಲ್ಲಿ ಪ್ರೋಟೀನ್ ಪೌಡ್ರ್ ಮಾತ್ರ ಅಲ್ಲ, ಇದನ್ನು ಹಾಗೇ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು. ಅದನ್ನು ಫಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆಗೆ ನಿಮಗೆ ಬೇಕಾದಂತಹ ಖಾರ, ಗರಂ ಮಸಾಲ, ಖಾರ, ಉಪ್ಪು, ನಿಮಗೆ ಏನು ಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಲೋಟಸ್ ಸೀಡ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ಸ್ವೀಟ್ ಲೋಟಸ್ ಸೀಡ್ಸ್ ಕೂಡ ಮಾಡ್ತಾರೆ, ಬೆಲ್ಲದ ಪಾಕದಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು. ಹಾಗೆಯೇ ಅದ್ರ ಜೊತೆಗೆ ನಾನು ಬಾದಾಮಿ, ಪಂಪ್ಕಿನ್ ಸೀಡ್ಸ್, ನಾನಿಲ್ಲಿ ಬಿಳಿ ಕುಂಬಳಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಗ್ರೀನ್ ಕುಂಬಳಕಾಯಿ, ಹಸಿರು ಕುಂಬಳಕಾಯಿ ಬೀಜ ಕೂಡ ಸಿಗುತ್ತೆ. ಇದು ನಾನು ನಮ್ಮ ಮನೆಯಲ್ಲೇ ತಂದಿದ್ದಂತಹ ಕುಂಬಳಕಾಯಿಯಲ್ಲಿ ಇದ್ದ ಬೀಜವನ್ನು ಒಣಗಿಸಿ ಅದರ ಸಿಪ್ಪೆಯನ್ನು ಬಿಡಿಸಿರುವಂಥದ್ದು. ಸೊ ಈಗ ಸಿಪ್ಪೆಯನ್ನು ಬಿಡಿಸ್ಕೊಂಡ್ರೆ ಆಯಿತು, ಕುಂಬಳಕಾಯಿ ಬೀಜ ಸಿಗುತ್ತೆ. ಇದು ಸ್ವಲ್ಪ ಬಿಡಿಸ್ಲಿಕ್ಕೆ ಉದಾಸೀನ, ಬಿಡಿಸ್ಕೊಂಡು ತಿನ್ನಲಿಕ್ಕೆ. ಬಟ್ ಆದ್ರೂ ಚೆನ್ನಾಗಿರುತ್ತೆ ಇದು ಟೇಸ್ಟು. ನಾವು ಸಣ್ಣವರಿದ್ದಾಗ ತುಂಬಾ ತಿಂತಾಯಿದ್ವಿ ಈ ಥರ. ಅಮ್ಮ ಕುಂಬಳಕಾಯಿ ತಂದಾಗೆಲ್ಲ ಅದ್ರ ಬೀಜವನ್ನು ಹೀಗೆ ಒಣಗಿಸಿ ಇಟ್ಟಿರ್ತಿದ್ರು. ಸೊ ನಾವು ಹೀಗೆ ಟೈಮ್ ಪಾಸು ಬಿಡಿಸ್ಕೊಂಡು ತಿಂತಾಯಿರ್ತಿದ್ವಿ. ಸೊ ನಿಮಗೆ 2 ಥರದ್ದು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು, ಎರಡೂ ಒಳ್ಳೆಯದೇ. ಹಾಗೆಯೇ ಎಳ್ಳು ನೈಲಾನ್ ಎಳ್ಳು ತೊಗೊಳ್ಬಾರ್ದು, ಈ ಥರ ಬಿಳಿ ಎಳ್ಳು ತೊಗೊಳ್ಳಿ. ನೈಲಾನ್ ಎಳ್ಳು ಅಂತ ಹೇಳಿದ್ರೆ ಅದರಲ್ಲಿ ಪಾಲಿಷ್ ಮಾಡಿರ್ತಾರಲ್ವ, ಸೊ ಸಿಪ್ಪೆ ಎಲ್ಲ ಹೊಟ್ಟೋಗಿರುತ್ತೆ. ಸೊ ಅರ್ಧ ಅದರಲ್ಲಿ ಇರುವಂಥ ಅಂಶಗಳೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಹಾಗಾಗಿ ನೈಲಾನ್ ಎಳ್ಳು ತೊಗೊಳ್ಬೇಡಿ. ಹಾಗೆಯೇ ಗಸಗಸೆ, ಇದು ನಾನು ಸ್ವಲ್ಪ ಹುರಿದಿಟ್ಟಿರುವಂತಹ ಗಸಗಸೆ. ಆಲ್ರೆಡಿ ನಾನಂದರೆ ಹಾಳಾಗಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಟಿರ್ತೀವಿ, ಇಲ್ಲಾಂದರೆ ಹುಳ ಆಗಿಬಿಡತ್ತೆ ಅಂತ ಹೇಳಿ. ಹಾಗಾಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇದು ಅಗಸೆ ಬೀಜದಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ ನಾರ್ತ್ ಕರ್ನಾಟಕ ಸೈಡಲ್ಲಿ. ಅವ್ರಿಗೆ ಇಷ್ಟ ಆಗುತ್ತೆ, ಅದೊಂಥರ ಒಗರೊಗರು ಟೇಸ್ಟು. ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸ್ವಲ್ಪ ಅಗಸೆ ಬೀಜವನ್ನು ಹಾಕಿದ್ದೀನಿ. ಅಗಸೆ ಬೀಜ ಇಷ್ಟ ಆಗುವಂಥವ್ರು ಸ್ವಲ್ಪ ಜಾಸ್ತಿ ಅಗಸೆ ಬೀಜವನ್ನು ಹಾಕ್ಕೊಳ್ಬೋದು.
ಪಂಪ್ಕಿನ್ ಸೀಡ್ಸು ಎಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಬಾದಾಮಿ, ಪಂಪ್ಕಿನ್ ಸೀಡ್ಸು, ಗಸಗಸೆ, ಎಳ್ಳು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಡ್ರೈ ರೋಸ್ಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ಪಂಪ್ಕಿನ್ ಸೀಡ್ಸು ದಪ್ಪ ಆಗುತ್ತೆ ಮತ್ತು ಚಟಪಟ ಸಿಡಿಲಿಕ್ಕೆ ಶುರು ಆಗುತ್ತೆ, ಉಬ್ಬುತ್ತೆ ಅದು. ಹಾಗೆಯೇ ಬಾದಾಮಿಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ತುಂಬ ಬೇಡ, ಸ್ವಲ್ಪ. ಎಳ್ಳು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಎಳ್ಳು ಅಷ್ಟೇ ನಿಮಗೆ ಹುರಿಯುವಾಗ ಚಟಪಟ ಸಿಡಿಲಿಕ್ಕೆ ಶುರು ಆಗುತ್ತೆ. ಗಸಗಸೆ ಬೀಜವು ಕೂಡ ಅಷ್ಟೇ, ಅದು ಕೂಡ ದಪ್ಪ ಆಗುತ್ತೆ, ಬೀಜ ದಪ್ಪ ಆಗುತ್ತೆ ಮತ್ತು ಚಟಪಟ ಸಿಡಿಲಿಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಗಸಗಸೆನ ಹುರಿದಿರೋ ಕಾರಣ ಇದನ್ನು ಸ್ವಲ್ಪ ಹುರಿತಾ ಇದ್ದೀನಿ ಅಷ್ಟೇ. ಸೊ ಈ ಗಸಗಸೆನೂ ಕೂಡ ತುಂಬ ಬೇಕು ಅಂತಿಲ್ಲ, ಒಂದು 4-5 ಸ್ಪೂನ್ ಅಥವಾ ಒಂದು 50 ಗ್ರಾಮ್ನಷ್ಟು ಹಾಕ್ಕೊಳ್ಳಿ. ಇದು ಯಾರಿಗೆಲ್ಲ ರಾತ್ರಿ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾರಲ್ಲ, ಸೊ ಕೆಲಸ ಮಾಡಿ ಆಫೀಸ್ ಟೆನ್ಷನ್ಸು, ಸ್ಟ್ರೆಸ್ ಎಲ್ಲ ಇರುತ್ತಲ್ಲ, ಅವರು ಊಟಕ್ಕಿಂತ ಒಂದು ಅರ್ಧ-ಮುಕ್ಕಾಲು ಗಂಟೆ ಮುಂಚೆ ಒಂದು ಗ್ಲಾಸ್ ಬಿಸಿ ಹಾಲಿಗೆ 1 ಸ್ಪೂನ್ ಈ ಪ್ರೋಟೀನ್ ಪೌಡರನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಹೀಗೆ ಬೆನ್ನು ನೋವು, ಕಾಲು ನೋವು ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ಈ ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡು ಯಾವ ಏಜ್ನವ್ರು ಬೇಕಾದರೂ ಮಾಡಿಕೊಂಡು ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಪ್ರೆಗ್ನೆಂಟ್ ವುಮೆನ್ಸ್ ಅಥವಾ ಗರ್ಭಿಣಿ ಸ್ತ್ರೀಯರು ಈ ಪೌಡರನ್ನು ಉಪಯೋಗಿಸ್ಬೇಡಿ, ಯಾಕಂದರೆ ಇದು ಎಳ್ಳು, ಲೋಟಸ್ ಸೀಡ್ಸೇ ತುಂಬ ಉಷ್ಣ, ಹೀಟ್. ಹಾಗೆ ಎಳ್ಳು ಅದೆಲ್ಲ ಹಾಕಿರೋದ್ರಿಂದ ಅದೆಲ್ಲವೂ ಕೂಡ ಉಷ್ಣ ಆಗುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಈ ಪೌಡರ್ ಹೇಳಿ ಮಾಡಿಸಿದ್ದಲ್ಲ. ಹಾಗೆಯೇ ಇದರಲ್ಲಿ ನೋಡಿ ನನಗೆ ಇಷ್ಟು ಪುಡಿ ಆಯಿತು, ಒಂದು ದೊಡ್ಡ ಡಬ್ಬದಲ್ಲಿ ಫುಲ್ ಪುಡಿ ಆಯಿತು. ಇದು ಆಲ್ಮೋಸ್ಟ್ ನನಗೆ 1-1.5 ತಿಂಗಳು ಬರುತ್ತೆ. ಸೊ ನೀವು ಇದಕ್ಕೆ ಬೇಕಂದರೆ ಕೆಂಪು ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ಸೊ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿದರೆ ನೀವು ಸಕ್ಕರೆಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಹಾಲಿಗೆ ಅದರಲ್ಲೇ ಇರುತ್ತಲ್ಲ, ಅದೇ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.